ಬೆಂಗಳೂರಿನಲ್ಲಿ ನಿನ್ನೆ ಮಧ್ಯಾಹ್ನ 7 ಕೋಟಿ ಹಣವನ್ನ ದರೋಡೆ ಮಾಡಿದಂತಹ ಪ್ರಕರಣ ಸಂಬಂಧ ಇದೀಗ ಆರೋಪಿಗಳ ಸುಳಿವು ಸಿಕ್ಕಿದೆ. ಜೊತೆಗೆ ಈ ಕೃತ್ಯಕ್ಕೆ ಬಳಕೆಯಾದಂತಹ ವಾಹನವೂ ಕೂಡ ಲಭ್ಯವಾಗಿದೆ. ಬೆಂಗಳೂರಿನಲ್ಲಿ 7 ಕೋಟಿ ಹಣ ದರೋಡೆ ಆಗಿದ್ದಂತಹ ಪ್ರಕರಣವನ್ನ ಪೊಲೀಸರು ಭೇದಿಸ್ತಾ ಇದ್ದು, ತಿರುಪತಿಯಲ್ಲಿ ಇನೋವಾ ಕಾರನ್ನ ಪತ್ತೆ ಹಚ್ಚಿದ್ದಾರೆ. ಇನೋವಾ ಕಾರ್ ಬಿಟ್ಟು ಬೇರೆ ಕಡೆ ಎಸ್ಕೇಪ್ ಆಗಿರುವ ಸಾಧ್ಯತೆ ಕೂಡ ಇದೆ. ಹಣದ ಸಮೇತ ಬೇರೆ ವೆಹಿಕಲ್ನಲ್ಲಿ ಎಸ್ಕೇಪ್ ಆದ್ರ ಅನ್ನುವಂತಹ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಹುಡುಕಾಟ ಮುಂದುವರೆದಿದೆ. ತಿರುಪತಿ ಸುತ್ತಮುತ್ತ ಸಿಸಿಟಿವಿಗಳ ಹುಡುಕಾಟವನ್ನ ಪೊಲೀಸರು ಮುಂದುವರೆಸಿದ್ದು, ಯಾವ ರೀತಿ ಇವರು ಹೋಗಿರಬಹುದು, ಎಲ್ಲಿ ಕಡೆಯದಾಗಿ ಇವರು ಸ್ಟೇ ಆಗಿದ್ದು, ಎಲ್ಲೆಲ್ಲಿ ಓಡಾಟವನ್ನ ನಡೆಸಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಟಿವಿ ಫುಟೇಜ್ಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ತಿರುಪತಿಗೆ ಹೋಗಿದ್ದಾರೆ ಅನ್ನೋದು ಹೇಗೆ ಗೊತ್ತಾಯ್ತು ಅಂದ್ರೆ, ಈ ಇನೋವಾ ಕಾರ್ ಏನಿತ್ತು, ರಾಬ್ರಿ ಮಾಡಿದಂತಹ ಇನೋವಾ ಕಾರ್, ಅದನ್ನ ತಗೊಂಡು ಹೋಗಿ ತಿರುಪತಿಯಲ್ಲಿ ಬಿಟ್ಟಿದ್ದಾರೆ. ತಿರುಪತಿಯಲ್ಲಿ ಬಿಟ್ಟ ನಂತರದಲ್ಲಿ ಆರೋಪಿಗಳಾಗ್ಲಿ ಅದರಲ್ಲಿದ್ದ ದುಡ್ಡಾಗ್ಲಿ ಯಾವುದು ಕೂಡ ಸಿಕ್ಕಿಲ್ಲ, ಕಾರ್ ಮಾತ್ರ ಸಿಕ್ಕಿದೆ. ಸೊ ಹಾಗಾಗಿ ಇವರು ತಿರುಪತಿಯಲ್ಲಿ ಇದ್ರು ಅನ್ನೋದು ಕನ್ಫರ್ಮ್ ಆಗಿದೆ. ಈಗಲೂ ಕೂಡ ತಿರುಪತಿಯಲ್ಲೇ ಇದ್ದಾರಾ ಅಥವಾ ಕಾರ್ನ ಮಾತ್ರ ಬಿಟ್ಟು ಬೇರೆ ಎಲ್ಲಾದರೂ ಶಿಫ್ಟ್ ಆಗಿರಬಹುದಾ ಅನ್ನೋ ಹಿನ್ನೆಲೆಯಲ್ಲಿ ಆ ಮೂಮೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡುವಂತಹ ನಿಟ್ಟಿನಲ್ಲಿ ಈಗ ಸಿಸಿಟಿವಿ ಫುಟೇಜ್ಗಳನ್ನ ಕಲೆ ಹಾಕ್ತಿದ್ದಾರೆ. ಕೆಲವೊಂದಷ್ಟು ಹೋಟೆಲ್ಗೆ ಹೋಗಿರ್ತಾರೆ, ಯಾವುದಾದ್ರೂ ರೂಮ್ನ ಬುಕ್ ಮಾಡ್ಕೊಂಡಿರ್ತಾರೆ ಸ್ಟೇ ಆಗಲಿಕ್ಕೆ. ಸೊ ಅಂತಹ ಜಾಗಗಳಲ್ಲೂ ಕೂಡ ಸಹಜವಾಗಿ ಸಿಸಿಟಿವಿ ಇರುತ್ತೆ. ಈಗಾಗಲೇ ಆರೋಪಿಗಳ ಮುಖ ಚಹರೆಯನ್ನ ಪತ್ತೆ ಹಚ್ಚಿರ್ತಕ್ಕಂತಹ ಪೊಲೀಸರು ಆ ಆರೋಪಿಗಳು ಎಲ್ಲೆಲ್ಲಿ ಓಡಾಟ ನಡೆಸಿದ್ದಾರೆ ಅನ್ನೋದನ್ನ ಸುತ್ತಮುತ್ತ ರಾಜ್ಯಗಳಿಗೂ ಕೂಡ ಶಿಫ್ಟ್ ಮಾಡಿದ್ದಾರೆ ಈ ವಿಚಾರವಾಗಿ ಮಾಹಿತಿಯನ್ನ. ಹಾಗಾಗಿ ಎಲ್ಲೇ ಇವರುಗಳನ್ನ ಕಂಡ್ರೂ ಕೂಡ ಅವರ ಮಾಹಿತಿಯನ್ನ ಕೊಡಬೇಕು, ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ಅನ್ನುವಂತಹ ಸೂಚನೆ ಕೂಡ ಇದೆ. ಸದ್ಯ ಬೆಂಗಳೂರಿನ ಪೊಲೀಸರು 4 ತಂಡಗಳಾಗಿ ಮಾಡಿಕೊಂಡು ಹುಡುಕಾಟವನ್ನು ನಡೆಸ್ತಾ ಇದ್ದು, ಒಂದು ತಂಡ ತಿರುಪತಿಯಲ್ಲಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸದ್ಯ ತಿರುಪತಿಯಲ್ಲಿ ಕಾರ್ ಪತ್ತೆಯಾಗಿದೆ, ಆದರೆ ಅದರಲ್ಲಿದ್ದಂತಹ ಕ್ಯಾಶ್ ಆಗಲಿ ತೆಗೆದುಕೊಂಡು ಹೋದಂತಹ ದರೋಡೆಕೋರರಾಗಲಿ ಅವರ ಸುಳಿವು ಸಿಕ್ಕಿಲ್ಲ. ಆದರೆ ಎಲ್ಲಿಗೆ ಹೋಗಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಹಿಂಟ್ ಲಭ್ಯವಾಗಿದೆಯಾ? ದಿವ್ಯಾ, ನಿನ್ನೆ ಮಧ್ಯಾಹ್ನ ಬೆಂಗಳೂರಿನ ಡೈರಿ ಸರ್ಕಲ್ನ ಫ್ಲೈಓವರ್ ಏನಿದೆ ಅಲ್ಲಿ ಈ ಕಾರನ್ನು CMS ಕಂಪನಿಗೆ ಸೇರಿದಂತಹ ವ್ಯಾನ್ನಿಂದ ಹಣವನ್ನು ತೆಗೆದುಕೊಂಡು ಈ ದರೋಡೆಕೋರರು ಎಸ್ಕೇಪ್ ಆಗಿದ್ರು. ಅದಾದ ಬಳಿಕ ಇವರು ಈ ಹೊಸಕೋಟೆಯ ಭಾಗಕ್ಕೆ ತೆರಳಿದ್ರು. ಅದು ಟೋಲ್ನಲ್ಲಿ ಪತ್ತೆಯಾಗಿತ್ತು. ಇವರು ಹೊಸಕೋಟೆ ಟೋಲನ್ನು ದಾಟೋದು, ಅದಾದ ಬಳಿಕ ಮತ್ತೆ ಈ ಅತ್ತಿಬೆಲೆ ಗಡಿಭಾಗಕ್ಕೆ ಬಂದಂಥ ರೀತಿಯಲ್ಲೂ ಕೂಡ ಗೊತ್ತಾಗಿತ್ತು. ಕಾರಣ ಪೊಲೀಸರ ಡೈವರ್ಷನ್ ಮಾಡೋದಕ್ಕೆ, ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಈ ರೀತಿಯಾಗಿ ಒಂದಷ್ಟು ನಾಟಕವನ್ನು ಆಡುವ ಕೆಲಸವನ್ನು ಇವರು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಪೊಲೀಸರಿಗೆ ಬಲವಾದ ಸಂಶಯ ಇತ್ತು, ಇವರು ತಮಿಳುನಾಡಿಗೆ ಅಥವಾ ಈ ತಿರುಪತಿ ಭಾಗಕ್ಕೆ ಹೋಗಿರಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಗೆ ಮೆನ್ನನ್ನು ಕಳಿಸಿ ಅಲ್ಲಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಪೊಲೀಸರು ಮಾಡಿಸಿದ್ರು. ಇದೀಗ ಪೊಲೀಸರಿಗೆ ತಿರುಪತಿಯಲ್ಲಿ ಇವರು ಕೃತ್ಯಕ್ಕೆ ಬಳಸಿದ್ದಂತಹ ಇನೋವಾ ಕಾರ್ ಏನಿದೆ, ನಕಲಿ ನಂಬರ್ ಪ್ಲೇಟ್ನ ಇನೋವಾ ಕಾರ್ ಇದೀಗ ಪತ್ತೆಯಾಗಿದೆ. ಆ ಕಾರನ್ನು ತೆಗೆದುಕೊಂಡು ಬರುವ ಕೆಲಸವನ್ನು ಇದೀಗ ಪೊಲೀಸರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹೀಗಾಗಿ ಈಗಾಗಲೇ ಈಗ ಕಾರ್ ಸಿಕ್ಕಿರೋದ್ರಿಂದ ಇನ್ನೊಂದಷ್ಟು ಅನುಮಾನಗಳು ಸಹಜವಾಗಿ ಪೊಲೀಸರಿಗೆ ಹುಟ್ಕೊಂಡಿದ್ದಾವೆ. ಏನಂತ ಹೇಳಿದ್ರೆ, ಇವರು ಪೊಲೀಸರ ತನಿಖೆಯನ್ನು ದಿಕ್ತಪ್ಪಿಸೋದಕ್ಕೆ ಅಲ್ಲಿಗೆ ಒಬ್ಬನ ಕೈಯಲ್ಲಿ ಕಾರನ್ನು ಕಳಿಸಿದ್ರ, ಅಥವಾ ಅಲ್ಲಿ ಕಾರನ್ನು ನಿಲ್ಲಿಸಿ ಬೇರೆ ಕಾರಿನ ಮುಖಾಂತರ ಹಣದ ಸಮೇತ ಬೇರೆ ಕಡೆ ಎಸ್ಕೇಪ್ ಆದ್ರ, ಹೀಗೆ ನಾನಾ ಆಯಾಮಗಳಲ್ಲಿ ಒಂದಷ್ಟು ಅನುಮಾನಗಳು ಹುಟ್ಕೊಂಡಿದ್ದು ಅದರ ಬಗ್ಗೆ ತನಿಖೆಯನ್ನು ನಡೆಸುವ ಕೆಲಸವನ್ನ ಇದೀಗ ಪೊಲೀಸರು ಮಾಡ್ತಿದ್ದಾರೆ. ಈಗಾಗಲೇ ಈ ತಿರುಪತಿ ಸುತ್ತಮುತ್ತ ಒಂದಷ್ಟು CCTVಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವುಗಳ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಒಂದಂತೂ ಸತ್ಯ, ಈಗಾಗಲೇ ದರೋಡೆಕೋರರು ಊರನ್ನ ಬಿಟ್ಟಿದ್ದಾರೆ, ಹೊರ ರಾಜ್ಯಗಳಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಹೀಗಾಗಿ ಹಣದ ಸಮೇತ ಅವ್ರನ್ನ ಹಿಡಿಬೇಕಾದಂತಹ ಚಾಲೆಂಜ್ ಪೊಲೀಸ್ ಇಲಾಖೆಯ ಮೇಲಿದೆ. ಹೀಗಾಗಿಯೇ ನಿನ್ನೆಯಿಂದ ಅವಿರತ ಶ್ರಮವನ್ನ ಪೊಲೀಸರು ಹಾಕ್ತಿದ್ದಾರೆ. ಆದ್ರೆ ಒಂದಷ್ಟು ಕ್ಲೂಗಳು ಸಿಗ್ತಿದೆ ಅನ್ನೋ ಮಾಹಿತಿಯ ಆಧಾರದ ಮೇಲೆ ತಿರುಪತಿಗೆ ಹೋದಂತಹ ಸಂದರ್ಭದಲ್ಲಿ ಕೇವಲ ಕಾರ್ ಸಿಕ್ಕಿದೆ, ಕಾರನ್ನ ಅಲ್ಲಿ ಬಿಟ್ಟು ಇವರು ಹಣದ ಸಮೇತ ಬೇರೆ ಕಡೆ ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿಯೇ ಹೊರ ರಾಜ್ಯಗಳಿಗೆ ಮತ್ತೆ ಅಕ್ಕಪಕ್ಕದ ಇತರ ರಾಜ್ಯಗಳಿಗೂ ಕೂಡ ಒಂದಷ್ಟು ಈ ಮಾಹಿತಿಯನ್ನ ರವಾನೆ ಮಾಡಿ ಈ ತರಹದ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಹಿಡಿಯುವಂತೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಮನವಿಯನ್ನ ಸಹ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ಭೇದಿಸ್ತಾ ಇರುವಂತಹ ಪೊಲೀಸರಿಗೆ ಕಾರಿನ ಸುಳಿವು ಸಿಕ್ಕಿದೆ. ಆದರೆ ತಿರುಪತಿಯಲ್ಲಿ ಕಾರ್ ಬಿಟ್ಟು ಹೋದವರು ಅಲ್ಲೇ ಸ್ಟೇ ಆಗಿರಬೇಕು ಅಂತಲೂ ಇಲ್ಲ. ಪೊಲೀಸರು ತಮ್ಮನ್ನ ಫಾಲೋ ಮಾಡ್ತಿದ್ದಾರೆ, ಈ ಕಾರ್ನ ಹಿಂಬಾಲಿಸ್ತಿದ್ದಾರೆ ಅನ್ನೋದು ಅವ್ರಿಗೆ ಚೆನ್ನಾಗೇ ಅರಿವಿರೋದ್ರಿಂದ ಬಿಟ್ಟು ದಾರಿ ತಪ್ಪಿಸೋ ಹಿನ್ನೆಲೆಯಲ್ಲಿ ಬೇರೆ ಕಡೆಗೆ ಹೋಗಿರಲೂಬಹುದು.